ಸೊ ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಯುವನಿಧಿ ಅಪ್ಡೇಟ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಮೌಂಟ್ ಅಂತ. ಸೊ ಯಾರಿಗೆ ಕೆಲವೊಂದಿಷ್ಟು ಕ್ವಶನ್ಗಳಿದ್ದು, ಸೊ ಆ ಕ್ವಶನ್ಗೆ ಆನ್ಸರ್ ಕೊಡಬೇಕಂತ ಬಂದಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಸೊ ಇದೊಂದು ನಿಮಗೆ ಯೂಸ್ಫುಲ್ ಆಗಿ ವಿಡಿಯೋ ಇದೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ನ್ಯೂಸ್ ಕೂಡ ಇದೆ. ಸೊ ಕೆಲವೊಂದು ಸ್ಟೂಡೆಂಟ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಗೆ ರಿಪ್ಲೈ ಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ಗೆ ಆನ್ಸರ್ ಬೇಕಂದರೆ ಸೊ ವಿಡಿಯೋನ ಮುಂದುವರ್ಸೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಪ್ಪ ಅಂತಂದರೆ ಸೊ ಮೂರು ಜಿಲ್ಲೆಗೆ ಅಮೌಂಟ್ ಬಂದಿದೆ. ಜಸ್ಟ್ ಇವಾಗ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಯಾವ ಜಿಲ್ಲೆ ಅಂತ ಹೇಳ್ತೀನಿ. ಸೊ ಚಿಕ್ಕಬಳ್ಳಾಪುರ ಬಂದಿದೆ, ಸೊ ರಾಯಚೂರು ಬಂದಿದೆ ಮತ್ತು ಬೀದರ್ ಬಂದಿದೆ. ಈ 3 ಜಿಲ್ಲೆಗೆ ಅಮೌಂಟ್ ಬಂದಿದೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಇನ್ಫಾರ್ಮೇಷನ್ ಬಂದಿದೆ. ಸೊ ಅವರು ಕೂಡ ಸ್ಕ್ರೀನ್ಶಾಟ್ ಹಾಕಿದ್ದಾರೆ. ಜಸ್ಟ್ ಇವಾಗ ನಾನು ವಾಟ್ಸಪ್ಗೆ ಸ್ಕ್ರೀನ್ಶಾಟ್ ಹಾಕಿದ್ದಾರೆ ಅಮೌಂಟ್ ಬಂದಿರೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ನಾನು ಜಸ್ಟ್ ಇವಾಗ ಕಳಿಸಿದ್ದಾರೆ ನನಗೆ ಸ್ಕ್ರೀನ್ಶಾಟು ಅಮೌಂಟ್ ಬಂದಿರೋದು. ಸೊ ಮತ್ತೊಂದು ಏನಪ್ಪ ಅಂತಂದರೆ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಸೊ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಏನಂದರೆ ಪ್ರತಿ ವಿಡಿಯೋದಲ್ಲಿ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ. ಸ್ಟೇಟಸ್ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಆನ್ 180 days ಅಂತ ತೋರಿಸ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ವೇಟ್ ಮಾಡಿ ಅಂತ ಅಂದಿದ್ದೀನಿ. ಸ್ಟೇಟಸ್ ಕೆಲವೊಂದು ಸ್ಟೂಡೆಂಟ್ಗಳದ್ದು ಚೇಂಜ್ ಆಗಿದೆ ನೋಡ್ಕೊಳ್ಳಿ. ಸೊ ಕೆಲವೊಂದು ಸ್ಟೂಡೆಂಟ್ಗಳದ್ದು ಚೇಂಜ್ ಆಗಿಲ್ಲ, ಅವರೇ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಮಾಡಬೇಕಂತ. ಸೊ ಅದು ಸ್ಟೇಟಸ್ ಚೇಂಜ್ ಆಗುತ್ತೆ ಒಂದು 2-3 ದಿನದಲ್ಲಿ. ಯಾಕಂದರೆ ಸೊ ಎಲ್ಲರದು ಅದೇ ಥರ ಇದೆ. ಸೊ ಪ್ರೊಸೆಸಿಂಗ್ದಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸ್ಟೇಟಸ್ ಚೇಂಜ್ ಆಗುತ್ತೆ. ಸೊ ವೇಟ್ ಮಾಡಿ. ಸೊ ಮತ್ತೊಂದು ಏನಪ್ಪ ಅಂತಂದರೆ ಕೆಲವೊಂದು ಸ್ಟೂಡೆಂಟ್ಗಳದ್ದು DEO ಅಂತ ಬರ್ತಾ ಇದೆ, DEO ಅಂತ ಬರ್ತಾ ಇದೆ, DDPI ಬರ್ತಾ ಇದೆ, DDPO ಅಂತ ಬರ್ತಾ ಇದೆ. ಸೊ ಅವರೆಲ್ಲರಿಗೂ ಹೇಳಿದ್ದೀನಿ ಆಲ್ರೆಡಿ. ಸೊ ಎಲ್ಲರೂ ನಿಮ್ಮ ಹತ್ತಿರದ ಆಫೀಸ್ಗೆ ಅಂದರೆ DDPI ಆಫೀಸ್ಗೆ, DDPO ಆಫೀಸ್ಗೆ ಮತ್ತು DEO ಆಫೀಸ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ಕೆಲವು ಸ್ಟೂಡೆಂಟ್ಗಳು ಕೇಳ್ತಾ ಇದ್ರು. ಸೊ ನಾವು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೊಂಡ್ರು ಕೂಡ ಅದೇ ಥರ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂತಂದರೆ ಯಾಕೆ ತೋರಿಸ್ತಾ ಇದೆ ಅಂದರೆ ಸೊ ಅವರು ಕರೆಕ್ಟಾಗಿ ವೆರಿಫಿಕೇಷನ್ ಮಾಡಿರಲ್ಲ, ಅದಕ್ಕೋಸ್ಕರ ಸೊ ಮಾಡೀನಿ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡಿರೋಂಗಿಲ್ಲ. ಸೊ ಅದಕ್ಕೋಸ್ಕರ ನೀವು ಕ್ವಶನ್ ಕೇಳಬೇಕು. ಒಂದೇ ನೀವು ಮಾಡಿದ್ರೆ ಈ ಥರ ಯಾಕೆ ತೋರಿಸ್ತಾ ಇದೆ ಅಂತ ನೀವು ಕ್ವಶನ್ ಕೇಳಬೇಕು ಅವರಿಗೆ. ಆವಾಗ ಅವರು ನಿಮಗೆ ಮಾಡ್ತಾರೆ. ಓಕೆನಾ. ಸೊ ಇದಕ್ಕೆಲ್ಲ ಕ್ವಶನ್ ಸಿಕ್ತು. ಸೊ ಇನ್ನೊಂದು ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಹೇಳ್ತಾ ಇದ್ರು. ಸೊ ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಸೊ ಈ ಮಂತ್ ಬರಲ್ಲ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ತುಂಬೋದು. ಸೊ ಆಗಸ್ಟ್ ಮಂತಲ್ಲಿ ಬರುತ್ತೆ. ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಇವಾಗ ಓಪನ್ ಆಗಲ್ಲ. ಸೊ ಅದೇ ಕೇಳ್ತಾ ಇದೆ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಓಪನ್ ಆಗ್ತಾ ಇದೆ ಅಂತ. ಸೊ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಈಗೆಲ್ಲ ಓಪನ್ ಆಗಲ್ಲ. ಮೇ, ಆಗಸ್ಟ್ ಮತ್ತು ಇನ್ನೂ 2 ಮಂತ್ ಕೊಟ್ಟಿದ್ದಾರೆ. ಸೊ ಆ ಮಂತಲ್ಲಿ ಮಾತ್ರ ನೀವು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ತುಂಬೋದು, ಒಂದು ಆಪ್ಷನ್ ಸಿಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಜೂನ್ ಜುಲೈದು ಅಮೌಂಟ್ ಬರಬೇಕಾದ್ರೆ ಸೊ ಆಗಸ್ಟಲ್ಲಿ ನೀವು ಫಾರ್ಮ್ ತುಂಬಬೇಕಾ ಡಿಕ್ಲೇರೇಷನ್ ಫಾರ್ಮ್ ಅಂತ ನೀವು ಎಲ್ಲರೂ ಕ್ವಶನ್ ಕೇಳ್ತಾರೆ. ಸೊ ಕೆಲವೊಂದಷ್ಟು ಯೂಟ್ಯೂಬರ್ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ ಸೊ ಜೂನ್ ಅಮೌಂಟು ಜುಲೈ ಅಮೌಂಟ್ ಬರಬೇಕಾದ್ರೆ ನೀವು ಆಗಸ್ಟಲ್ಲಿ ತುಂಬಬೇಕು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್, ಅವಾಗ ಮಾತ್ರ ಬರೋದು ಅಂತ ಅಮೌಂಟ್. ಸೊ ಅದು ತಪ್ಪಿದೆ. ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ಒಂದು ಕಾಲ್ ರೆಕಾರ್ಡಿಂಗ್ ಇದೆ, ಅದು ನೋಡ್ಕೊಳ್ಳಿ. ಏನಪ್ಪ ಅಂತಂದ್ರೆ ಅದರಲ್ಲಿ ಏನು ಹೇಳಿದ್ದಾರೆ, ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದಾಗ ಅವ್ರೇನಂದರೆ ಸೊ ನೀವು ಜೂನ್ ಜುಲೈದು ಮುಂಚೆನೇ ಅಡ್ವಾನ್ಸ್ ನೀವು ಮೇ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಫಿಲ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನೀವು ತುಂಬ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ಆಗಸ್ಟ್ ತುಂಬೋದು ಮುಂದೆ ಬರ್ತಕ್ಕಂಥ 2 ಮಂತ್ ಮುಂಚೆನೇ ನೀವು ತುಂಬಬೇಕಂತ ಒಂದು ಹೇಳಿದ್ದಾರೆ. ಬೇಕಾದರೆ ಕಾಲ್ ರೆಕಾರ್ಡಿಂಗ್ ಇದೆ. ಸೊ ಆ ಕಾಲ್ ರೆಕಾರ್ಡಿಂಗ್ ಕೇಳ್ಕೊಳ್ಳಿ ಹಿಂದಿನ ವಿಡಿಯೋದಲ್ಲಿ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಇಟ್ಟಿರ್ತೀನಿ. ಸೊ ಪದೇ ಅದೇ ಕೇಳ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಯೂಟ್ಯೂಬರ್ ಕೂಡ ಅದೇ ಥರ ಹೇಳ್ತಾ ಇದ್ದಾರೆ. ಏನಂದರೆ ನೀವು ಜೂನ್ ಜುಲೈ ಅಮೌಂಟ್ ಬರಬೇಕಾದ್ರೆ ಸೊ ನೀವು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ತುಂಬಬೇಕು ಅಂತ. ಸೊ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಆಲ್ರೆಡಿ ತುಂಬಿದ್ದಾರೆ. ಅಂದರೆ ಜೂನ್ ಜುಲೈದು ನೀವು ಆಲ್ರೆಡಿ ನೀವು ಮೇ ತಿಂಗಳಲ್ಲಿ ನೀವು ಅಮೌಂಟ್ ಮೇ ತಿಂಗಳಲ್ಲಿ ಅಮೌಂಟ್ ಬರಬೇಕಂದ್ರೆ ಸೊ ಮೇ ತಿಂಗಳಲ್ಲಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ತುಂಬಿದ್ರೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ತುಂಬ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಮಂತ್ ಬರಬೇಕಂದ್ರೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಬರಬೇಕಂದ್ರೆ ನೀವು ಆಗಸ್ಟಲ್ಲಿ ತುಂಬಬೇಕಾಗತ್ತೆ. ಸೊ ಅವರೆಲ್ಲ ಫೇಕಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಬೇಕಾದ್ರೆ ನಾ ಫೇಕಾಗಂದರೆ ಒಂದು ಕಾಲ್ ರೆಕಾರ್ಡಿಂಗ್ ಇದೆ, ಕಾಲ್ ರೆಕಾರ್ಡಿಂಗ್ ಕೇಳ್ಕೊಳ್ಳಿ. ಓಕೆನಾ. ಸೊ ಮತ್ತೆ ಏನಾದರೂ ನಿಮಗೆ ಒಂದು ಯಾವುದಾದ್ರು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆಲ್ಲ ಒಂದು ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಯಾರು ಫೋನ್ ಮಾಡೋಕ್ಕೋಗಬೇಡಿ. ದಯವಿಟ್ಟು ಯಾರು ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡೋಕ್ಕೋಗ್ಬೇಡಿ. ಯಾಕಂದರೆ ನಮಗೂ ಬೇರೆ ವರ್ಕ್ ಇರುತ್ತೆ, ಅದಕ್ಕೋಸ್ಕರ ನಿಮ್ಗೆ ರಿಪ್ಲೈ ಮಾಡೋಕ್ಕೋಗಲ್ಲ. ಬೇಕಾದ್ರೆ ನಾನು ಸಾರಿ ಕೇಳ್ತೇನೆ, ನಿಮಗೆ ನಿಮ್ಮ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಮೆಸೇಜ್ ರಿಪ್ಲೈ ಮಾಡೋಕ್ಕಾಗಲ್ಲ ವಾಟ್ಸಪ್ಪಲ್ಲಿ. ಯಾಕಪ್ಪ ಅಂದರೆ ಎಷ್ಟೋ ಜನ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ರಿಪ್ಲೈ ಕೊಡೋಕೆ ಹೋದರೆ ಸೊ ಭಾಳ ಟೈಮ್ ಆಗುತ್ತೆ. ಸೊ ಬೇರೆ ವರ್ಕ್ ಇರುತ್ತೆ, ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ. ನಿಮ್ಗೆ ಕಮೆಂಟ್ ಮಾಡಿದ್ರೆ ಅದಕ್ಕೆಲ್ಲ ಆನ್ಸರ್ ಕೊಡ್ತೇನೆ ನಾನು. ಬೇಕಾದ್ರೆ ನೋಡಿ ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನಲ್ಗೆ ಅವ್ರಿಗೆಲ್ಲರಿಗೂ ಯಾರ್ಯಾರು ಕಮೆಂಟ್ ಮಾಡಿದರೆ ಎಲ್ರಿಗೂ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಯಾಕಂದರೆ ಅವ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತು ನನ್ನ ವಿಡಿಯೋ ಕೂಡ
ಲೈಕ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರ ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ. ಕೆಲವು ಸ್ಟೂಡೆಂಟ್ಗೆ ಕೇಳ್ತಾ ಇದ್ರು ರಿಪ್ಲೈ ಮಾಡಲ್ಲ ಕಮೆಂಟಿಗೆ ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಬರೀ ನಿಮ್ಮ ಕ್ವಶನ್ ಕೇಳಿದ್ರೆ ಸೊ ನಾವೆಲ್ಲ ವರ್ಕ್ ಬಿಟ್ಟು ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತೀವಿ ಅಂದರೆ ನಮ್ಮ ಟೈಮಿಗೂ ಮತ್ತು ನಮ್ಮ ವರ್ಕಿಗೆ ಬೆಲೆ ಕೊಡಬೇಕು ನೀವು. ಆದರೆ ಮಾತ್ರ ನಿಮಗೆ ನಾನು ರಿಪ್ಲೈ ಕೊಡೋಕೆ ಆಗುತ್ತೆ. ಸೊ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕ್ವಶನ್ ಕೇಳ್ತೀರಾ, ಅಷ್ಟೆಲ್ಲ ನಾವು ರಿಪ್ಲೈ ಕೊಡಬೇಕಾ? ನೀವು ನಮಗೆ ವ್ಯಾಲ್ಯೂ ಕೊಟ್ಟರೆ ನಾವು ನಿಮಗೆ ವ್ಯಾಲ್ಯೂ ಕೊಡ್ತೇವೆ. ಸೊ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನೀವು ಕಮೆಂಟ್ ಮಾಡಿ, ಆ ಕಮೆಂಟಿಗೆ ನಾವು ಅಲ್ಲೇ ಒಂದು ಏನಿಲ್ಲ ಅಂದರೆ 5 ಅಥವಾ 10 ನಿಮಿಷದೊಳಗೆ ನಿಮ್ಗೆ ರಿಪ್ಲೈ ಬರುತ್ತೆ. ಅದು ತಿಳ್ಕೊಳ್ಳಿ. ವಿತೌಟು ಸಬ್ಸ್ಕ್ರೈಬು ನಾ ಯಾರಿಗೂ ರಿಪ್ಲೈ ಮಾಡಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ. ಯಾಕಂದರೆ ಸೊ ನಿಮಗೆ ಒಂದು ಯೂಸ್ಫುಲ್ ಆಗಿ ಒಂದು ಕನ್ಫರ್ಮೇಷನ್ ಆಗಿ ವಿತ್ ಪ್ರೂಫ್ ಆಗಿ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ಇಷ್ಟು ಕಾನ್ಫಿಡೆನ್ಸಿಂದ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಇದು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ನಾನು ಒಂದು ಯೂಸ್ಫುಲ್ ಆಗಿ ವಿಡಿಯೋ ಮಾಡ್ತಿರ್ತೀನಿ. ಸೊ ಇನ್ನೂ ಯಾವ್ದಾದ್ರು ಸ್ಕಾಲರ್ಶಿಪ್ ಬಗ್ಗೆ, ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಯಾವುದಾದ್ರು ನಿಮ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ, ಅದ್ರ ಪರವಾಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಕೊನೆ ತನಕ ಒಂದು ವಿಡಿಯೋ ನೋಡಿದ್ರೆ ಅಂದರೆ ಸೊ ಧನ್ಯವಾದಗಳು. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಪದೇ ಹೇಳ್ತೀನಿ. ಸೊ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಬೇಡ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್.